ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿಕರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಇವು ಗಂಡೂರು ಕ್ರಾಸ್ ಮರಿಗಳು. ಸೊ ಇವ್ರ ಹತ್ರ ಒಂದು 50 ಮರಿ ತನಕ ಸಿಗ್ತವೆ ಒಂದೇ ಸಲ. ಯಾರಾದರೂ ಬೇಕು ಅನ್ನೋರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ಇವರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವೀಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇವರು ಬೇರೆ ವೀಡಿಯೋಗಳು ಕೂಡ ಇದ್ದಾವೆ, ಸೊ ಅದನ್ನು ನೋಡಿ. ಅದರಲ್ಲೂ ಕೂಡ ಮರಿಗಳು ಹೇಗಿದ್ದಾವೆ ಅಂತ ನೀವು ನೋಡ್ಬೋದು. ಸೊ ಎಲ್ಲ ಒಂದೇ ಥರ ಇರ್ತವೆ ಮರಿಗಳು. ಕುತ್ಕೋಣ ಹಂಗೆ. ಈಗ ಈ ಮರಿಗಳ ಬಗ್ಗೆ ಹೇಳಿ. ಎಲ್ಲ 90%, ಅಂದರೆ 14,000 ಹೇಳ್ತಾಯಿದ್ರಿ. 16 ನಮ್ಮ ರೇಂಜಿಗೆ ಬಂದರೆ 12,000 ಬಂದರೆ ಕೊಡ್ತೀರಾ? ಎಲ್ಲ ಏನು ವಯಸ್ಸಾಗವೆ? ಎಲ್ಲ 4 ತಿಂಗಳು. 4 ತಿಂಗಳು ಅಂದರೆ ಎಲ್ಲ ಹಾಲು ಬಿಟ್ಟವೆ. ಹ್ಞೂ, ಮೇವು. ಸೊ ಎಲ್ಲ ಮಲ್ಕ ಹಾಕ್ತಂದ ಎಲ್ಲ ಹೆಲ್ತಿ ಆಗವೆ. ಎಲ್ಲ ಹಂಗೆ ಎಲ್ಲ ಹೆಲ್ದಿ. ಅಣ್ಣ ಇವು ಬಿಟ್ರೆ ಇನ್ನೂ ಎಷ್ಟು ಮರಿ ಅವೆ? ಸೊ ಇವು ನೋಡ್ಬೋದು ಸ್ನೇಹಿತರೆ. ಇವೆಲ್ಲ ಬಂಡೂರು ಕ್ರಾಸ್, ಅಂದರೆ ಇವೆಲ್ಲ ಒಂದು 60-70% ಬರ್ತವೆ. ಸೊ ಅವೆಲ್ಲ ಒಂದು 80-90% ಬರ್ತವೆ. ನೋಡ್ಬೋದು, ಒಳ್ಳೆ ಮೊಲ ಇದ್ದಂಗವೆ, ಮೊಲದ ಮರಿ ಥರ. ಇವೆಲ್ಲ 8,500-9,000. ಇವು 8,500-9,000 ನೋಡಿ. ಇವೆಲ್ಲ 8,500-9,500 ಫಿನಿಶ್. ಇವು ಅಂದರೆ ಅಷ್ಟೇ ರೈಟು. ಇದು ಹೆಣ್ಮರಿನ? ಇದು ನೋಡ್ಬೋದು. ಇವರೆಲ್ಲ ಇಲ್ಲೇ ನೀರು ಇಟ್ಟಿರ್ತಾರೆ, ಹಾಗೆ ಇಲ್ಲೇ ಮೇವು ಇದೆ. ಹೌದು, ಇಲ್ಲಿ ಮೊಲದ ಮರಿ ಥರ ಅವೆವು. ಸೊ ಇವೆಲ್ಲ 8,500-9,500 ಈ ಬ್ಯಾಚ್. ಅಂದರೆ ಇವೆಲ್ಲ ಒಂದು 50-60% ಅಷ್ಟೇ. ಇವು ಒಂದು 60-70% ಇರ್ತವೆ ಅಷ್ಟೇ. ಸೊ ಅದೇ ಆ ಮರಿಗಳಾದರೆ ಅವೆಲ್ಲ 90% ಇರೋದ್ರಿಂದ ಒಂದು 16,000 ಹೇಳ್ತಿದ್ದಾರೆ. ನೋಡ್ಬೋದು, ಮೇವೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಸೊ ಈ ಥರ ನೋಡಿ ತಗೊಳ್ಬೇಕು. ಹೆಲ್ದಿ ಆಗಿದಾವ ಅಥವಾ ಏನು ಅಂತ ಚೆಕ್ ಮಾಡಿ ತಗೊಂಡ್ರೆ ತಗೋದಾಗ ಸಾಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ನೋಡ್ಬೋದು, ಇಲ್ಲೇ ನೀರು ಕೂಡ ಕುಡಿತಿದ್ದಾವೆ. ಅವಕ್ಕೆ ಏನು ಬೇಕೋ ಅದು. ಹುಲ್ಲು ಬೇಕು ಅಂದ್ರೆ ಹುಲ್ಲು ತಿಂತವೆ, ನೀರು ಬೇಕು ಅಂದ್ರೆ ನೀರು ಕುಡಿತವೆ, ಆ ಥರ. ಸೊ ಹಾಗೆ ಈ ಮರಿಗಳನ್ನೇ ಮನೆಗೆ ತಗೋಬಿಟ್ಟು ಮಾರೋರು ಇದ್ದಾರೆ. ಸೊ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಸಂತೆಯಲ್ಲಿ ಚೆನ್ನಾಗಿರೋ ಮರಿ ಸಿಗೋಲ್ಲ, ನಮ್ಮ ಹತ್ರನೇ ಬನ್ನಿ ಅಂತಾರೆ, ಪ್ಯೂರ್ ಮರಿ ಸಿಗುತ್ತೆ ಅಂತ. ಸೊ ಅವ್ರುಗಳು ಕೂಡ ಇಲ್ಲಿಂದನೇ ಮರಿ ತಗೋಗಿ ಮಾರ್ತಿರುವಂಥದ್ದು. ಸೊ ನಾನು ವಿಡಿಯೋ ಮಾಡಿರುವಂಥ ಕುರಿಮರಿಗಳನ್ನೇ ತಗೋಗಿ ಇಲ್ಲಿ 30,000 ಜೊತೆ ತಗೊಂಡ್ರೆ ಅಲ್ಲಿ ಹೋಗ್ಬಿಟ್ಟು 50,000 ಇವು ಆ ತಾಳು ಈ ತಾಳು ಅಂತ ಕತೆ ಹೇಳ್ತಿದ್ದಾರೆ. ಸೊ ಯಾರ್ಯಾರು ಇಲ್ಲೇ ಡೈರೆಕ್ಟ್ ಬಂದು ತಗೊಳ್ಳಿ, ಅಥವಾ ಪ್ಯೂರ್ ಮರಿ ಅಂದರೆ ರೈತರ ಹತ್ರನೇ ತಗೊಳ್ಳಿ. ಅದ್ರ ಅಪ್ಪ ಅಮ್ಮ ಎಲ್ಲನೂ ಕೇಳಿ ತಗೊಳ್ಬೇಕು. ಸೊ ನೀವು ಸುಮ್ಮನೆ ಹೋಗ್ಬಿಟ್ಟು ತಾಳೈತೆ ಅಂತ ತಗೊಂಡ್ಬಿಟ್ರೆ ಅದು ಉದುರೋಗ್ಬಿಡುತ್ತದು ಬೆಳೀತಾ. ಮರಿಲಿ ಹಾಲು ಚೆನ್ನಾಗಿ ಕುಡಿಸಿರೋದ್ರಿಂದ ಉಳಿದಿರುತ್ತಷ್ಟೇ. ಸೊ ಯಾರೇ ಆಗಲಿ ಪ್ಯೂರ್ ಮರಿ ಅಂದಾಗ ಅದ್ರ ಅಪ್ಪ ಅಮ್ಮನೆಲ್ಲ ತೋರಿಸಿ ಅಂತ ಕೇಳಿ, ಅವಾಗ ಗೊತ್ತಾಗುತ್ತೆ ಅದು ಪ್ಯೂರ್ ಮರಿನಾ ಅಥವಾ ತಂದು ದುಡ್ಡು ಮಾಡೋಕ್ಕೋಸ್ಕರ ಮಾರ್ತಿರುವಂಥದ್ದು ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಸಂತೆಯಲ್ಲಿ ಮರಿ ತಗೋಗ್ಬಿಟ್ಟು ಮನೇಲಿ ಮಡಿಕೊಂಡು ಅದಕ್ಕೆ ಒಂದೊಂದು ಹೆಸರು ಇಟ್ಟು ಅದನ್ನು ಇದು ಆ ತಾಳು ಈ ತಾಳು ಅಂತ ಹೇಳ್ತಾರೆ. ಬಟ್ ಅವರೆಲ್ಲ ಇಲ್ಲಿಂದನೇ ತಗೋಗಿ ಮಾರೋದು. ಬಟ್ ಸಂತೆಯಲ್ಲಿ ಮರಿನೇ ಸಿಗಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಮಾತ್ರ ಮರಿ ಸಿಗುತ್ತೆ. ಸೊ ನೋಡ್ಬೋದು, ಇಲ್ಲೇ ವೈಟ್ ಫೇಸ್ ಇರುವಂಥವನ್ನ ತಗೋಗ್ಬಿಟ್ಟು ಇದು ಆ ತಾಳು ಈ ತಾಳು ಅಂತ ಸುಳ್ಳು ಹೇಳ್ತಾರೆ ಅಷ್ಟೇ, ದುಡ್ಡು ಮಾಡೋಕ್ಕೋಸ್ಕರ. ಅದು ಸೊ ಪ್ಯೂರ್ ಕ್ವಾಲಿಟಿ ತಗೊಳ್ತೀನಿ ಅಂದರೆ ಯಾರೇ ಆಗಲಿ ರೈತ ಹತ್ರ ಹೋಗಿ ತಗೊಳ್ಳೋದು ತುಂಬ ಒಳ್ಳೆಯದು. ಅದರ ಅಪ್ಪ ಅಮ್ಮ ಎಲ್ಲ ನೋಡ್ಬೋದು ನೀವು ಅಲ್ಲೇ. ಸೊ ಅದು ಫ್ಯೂಚರಲ್ಲಿ ಹೇಗೆ ಬೆಳೆಯುತ್ತೆ, ಹೇಗೆ ಬರುತ್ತೆ ಮರಿಯೋದು ಅನ್ನೋದನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಬಿಡ್ಬೋದು ಅಲ್ಲೇ. ಅಣ್ಣ ಇದು ಎಷ್ಟು % ಬರ್ತದೆ ಇದು? 80%. ಅದೇನು ರೇಟು? 12,000 ಹೇಳ್ತಾನೆ. 12. ಫೈನಲ್ 9,500. ಅದು 10 ತಗೊಬನ್ನಿ. ಅದು 10 ತಾಳು ತೋರಿಸಿ. ಈ ಥರ ತಾಳು ಎಲ್ಲ ಚೆನ್ನಾಗಿರೋಂಥದ್ದು. ಅಣ್ಣ ಈ ಥರ ಮರಿಗಳು ಸಂತೆಯಲ್ಲಿ ಸಿಗಲ್ಲ ಅಂತಾರಲ್ಲ, ಹೆಂಗೆ? ಯಾಕಣ್ಣ ಸಿಗಲ್ಲ? ನೋಡಿ ತಗೋಬೇಕು ಅಷ್ಟೇ. ನೋಡಿ ತಗೊಳ್ಬೇಕು, ಯಾಕೆಂದರೆ ಇಲ್ಲೆಲ್ಲ ಒಂದು ಸಿಗಲ್ಲ ಅಂತಾರೆ. ವೈಟ್ ಫೇಸು ಕಪ್ನಿ ಕುರಿ ಮರಿ.
ಅಂದರೆ ಇದೇ ಮರಿಗಳು ತಗೋಗ್ಬಿಟ್ಟು ಅವ್ರು ಮಾರ್ಕೊಳ್ತಾರೆ ಅಷ್ಟೇ. ಅವ್ರು ಇದೇ ಜಾತಿ ಪ್ಯೂರ್ ಅಂತ ಹೇಳ್ತಾರೆ, ನಾವ್ ಹೇಳಲ್ಲ 80%. ಇದು 80%. ಸೊ ಸಂತೆಗೆ ಬಂದರೂ ಒಳ್ಳೆ ಮರಿ ಸಿಗ್ತವೆ. ಒಳ್ಳೆ ಮರಿ ಸಿಗ್ತವೆ ನೋಡಿ, ಇಲ್ಲಿ ಎಲ್ಲ ನೀರು ನೋಡೋದು, ಅಲ್ಲಿ ನೀರು ನೋಡಿ, ಮೇವು ಈ ಥರ ಯಾರು ಮಾಡ್ತಾರೆ. ಅದಕ್ಕೆ ಯಾಕೆಂದರೆ ಸುಮಾರು ವಿಡಿಯೋಗಳಲ್ಲಿ ಸಂತೆಯಲ್ಲಿ ಮರಿಗಳೇ ಸಿಗಲ್ಲ, ನಮ್ಮ ಹತ್ರನೇ ಬನ್ನಿ ಅಂತಾರೆ. ಅದು 6,000 7,000 ಕೇಳೋರು ಸಿಗಲ್ಲ. ಪದಾರ್ಥ ಏನಾದ್ರು ಅದು ಕೊಡ್ಬೇಕು. ಬೇರೆಯವ್ರ ಹತ್ರ ಹೋದ್ರೆ 12,000 ಇದು 12. ಬೇರೆಯವ್ರ ಹತ್ರ ಅದೇ ಈ ಥರ ತುಂಬ ಚೆನ್ನಾಗಿ ತಾಳಿದೆ ಇದು. ಅದೇ ಇದೇ ಅವ್ರ ಹತ್ರ ಇದ್ರೆ ಪ್ಯೂರ್ ಕ್ವಾಲಿಟಿ ಅಂತಾರೆ. ಪ್ಯೂರ್ ಅಂದ್ಬಿಟ್ಟು 12,000 ಆಯ್ತು. 12,000 15,000 ಕಿತ್ಕೊಳ್ತಾರೆ. ಅಣ್ಣ ನಿಮ್ಮ ನಂಬರ್ ಹೇಳಿ. ನಮ್ಗೆ ಯಾಕೆಂದ್ರೆ ಜನಗಳು ಬೇಕು, ಅವರು ಸಾಕ್ಬೇಕು, ಅವರು ಸಾಕು 4 ಕಾಸು ಮಾಡಬೇಕು. ರೂಪಾಯಿ ಬರಲಿ. ಅಣ್ಣ ನಿಮ್ಮದು ನಂಬರ್ ಹೇಳಿ. ನಂಬರ್ ಹೇಳಿ. 87 ಹೇಳಿ 92 74 3141. ಮಾಗನಹಳ್ಳಿ ಅಶೋಕ. ಅದು ಇಳಿಸಿ ಅಣ್ಣ ಕೆಳಗಡೆ. ಯಾಕೆಂದರೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದಾರೆ ಕಿರ್ಗಾಲ್ ಸಂತೆಯಲ್ಲಿ ಮರಿಗಳೇ ಸಿಗಲ್ಲ, ಎಲ್ಲ ನಾಟಿ ಮರಿಗಳು ಸಿಗೋದು ಅಂತ. ಇವೆಲ್ಲ ಏನು ಅದು ಹಿಡ್ಕೊಳ್ಳಿ, ಅದು ಅದೇ ಅದು ಇಡಿ. ಸೊ ಇವೆಲ್ಲ ಒಳ್ಳೆ ಕ್ವಾಲಿಟಿ ಮರಿಗಳು. ಸೊ ಅಂದರೆ ಇಲ್ಲಿ ಬಂದರೂ ಸಿಗುತ್ತೆ, ಬಟ್ ಹುಡುಕ್ ತಗೊಳ್ಬೇಕಷ್ಟೇ. ತೆಗಿಬೇಕು. ಆಟ ಹೇಳ್ಬಿಟ್ರೆ ಇಂಥ ದಿನ ಬರ್ತಿದ್ರೆ ಅಂತ ಅಷ್ಟು ಮರಿ ಕೊಡ್ತೀವಿ. ಹೆಣ್ಣು ಬೇಕಾ ಗಂಡು ಬೇಕಾ ಫಾರಮ್ಗಳು ಮರಿ ಕೊಡ್ತಾವೆ. ಫಾರಮ್ಗಳಿಗೆಲ್ಲ ಮರಿ ಕೊಡ್ತಾವೆ. ಎಲ್ಲ ಚೆನ್ನಾಗಿ ಡೆವಲಪ್ ಆಯ್ತಾವೆ. ಒಳ್ಳೆ ಡೆವಲಪ್ ಕೊಟ್ಟಿರೋರಿಗೆ 20 ಹೋಗಿರೋ 100 ತಗೊಂಡವ್ರಿಗೆ. ಅಂದರೆ ಚೆನ್ನಾಗಿ ಬೆಳೀತಾವೆ ಅಂತ ಇನ್ನೂ ತಗೋತಾವ್ರೆ. ಒಂದೊಂದು ಫಾರಮ್ಗೆ 50 100 ಆ ಥರ ಸ್ಟಾರ್ಟಿಂಗ್ 10 ತಗೋಗಿರೋದವ್ರು. ಆಮೇಲೆ ಚೆನ್ನಾಗಿ ಬೆಳಿತೇವೆ ಅಂತ ಗೊತ್ತಾಗ ಎಲ್ಲ ತಗೋಗ್ತಾರೆ. ಇದೇ ಬೇರೆ ಹತ್ರ ಹೋಗಿ ವಿಡಿಯೋ ಮಾಡಾಕೋರು 12,000. ಅಲ್ಲ ನೋಡಿದ್ದೀನಿ 20,000 30,000 ಹೇಳಿದ್ದಾರೆ ಇದೇ ಕ್ವಾಲಿಟಿ ಮರಿಗಿನ. 12,000 15,000 ಹೇಳ್ತಾರೆ. ಅಂದರೆ ತುಂಬ ತಾಳ ಐತೆ ಇದು, ಚೆನ್ನಾಗಿದು. ಕಾಲು ತುಂಬ ರೋಮ ಇದೆ ನೋಡಿ. ಇದು ಆಲ್ಮೋಸ್ಟ್ ಒಂದು 80% ಮೇಲೆ ಬರುತ್ತೆ ಅಂತ. 80 ಮೇಲೆ ಅದ. ನಾವು 18 ಹೇಳೋದು ಕಡಿಮೆ ಹೇಳ್ಬೇಕು, ಜಾಸ್ತಿ ಅದೇ ಅನ್ಸೋದು. ಅದು ಅವ್ರಿಗೆ ಗೊತ್ತಾಯ್ತಾವ. ಅದೇ ತಗೋಕ್ ಸಾಕಿದ್ಮೇಲೆ ಗೊತ್ತಾಗುತ್ತೆ ಅದು. ನೋಡಿದ್ರಿ ಮರಿ ಹೆಂಗೈತೆ, ಒಳ್ಳೆ ಮೊಲ್ಲದ ಮರಿ ಇದ್ದಂಗೆ ಐತೆ ಇದು. ಸೊ ಇದೆ ಎಷ್ಟೇ ಆಗ್ಬೋದು ಇದು? 2.5 ತಿಂಗಳು ಅಷ್ಟೇ ವಯಸ್ಸು. ಬೆಲೆ 9,000 ಫೈನಲ್. ರೈತಗೇನಾರು ಹಾಲು ಕೊಡಿಸ್ಬೇಕಾ? ಹಾಲಿಗಿಲ್ಲ ಡೈರಿ ಅಲ್ಲ ಎಲ್ಲ ಆಲ್ರೆಡಿ ಮೇಯ್ತಾವೆ, ಅಂದರೆ ಕುಡಿಸ್ತೀವಿ ಅಂದ್ರೆ ಅವ್ರು ಕುಡಿಸ್ಬೋದು. ನೋಡಿ ಸ್ನೇಹಿತರೆ, ಸಂತೆಗಳು ಸಿಗ್ತವೆ. ಇಲ್ಲಿಂದನೇ ತಗೋಗ್ಬಿಟ್ಟು ಇಲ್ಲಿ 9,000 10,000 ತಗೊಂಡ್ಬಿಡ್ತಾರೆ. ಸೇಮ್ ಒಳ್ಳೆ ಮೊಲದ ಮರಿ ಥರ ಅವು. ಸೊ ಇಲ್ಲಿಂದನೇ ಅವರು ಒಂದು 9,000 9,500 ತಗೊಂಡ್ಬಿಡ್ತಾರೆ. ತಗೊಂಡೋಗಿ ಮನೇಲಿ ಅದನ್ನೇ ಇದು ಆ ತಾಳು ಈ ತಾಳು ಅಂತ ಸ್ವಲ್ಪ ಹೇಳ್ತಲ್ಲ, ಅದಕ್ಕೊಂದು ಬಣ್ಣ ಕಟ್ಟಿ ಆ ಥರ ಮಾಡ್ತಾರೆ. ಕಿರ್ಗಾಲ್ ಸಂತೆ ಫೇಮಸ್ಸು ಮರಿಗಳಲ್ಲಿ. ಇಲ್ಲಿಗೆ ಬಂದರೂ ಕೂಡ ಒಳ್ಳೆ ಟಾಪ್ ಕ್ವಾಲಿಟಿ ಮರಿಗಳು ಸಿಗ್ತವೆ. ಯಾರು ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಆ ಥರ ಫ್ರೀ ಮರಿಗಳೇ ಸಿಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಅದೆಲ್ಲ ಸುಳ್ಳು. ಟಾಪ್ ಕ್ವಾಲಿಟಿ ಮರಿಗಳು ಇಲ್ಲೂ ಇದ್ದಾವೆ.